ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸೋಮವಾರವೇ ಶಿವನನ್ನು ಪೂಜಿಸಲು ಕಾರಣವೇನು ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ಕಥೆ ಏನು ಅಂತ ಕೂಡ ನೋಡೋಣ. ಹಾಗೂ ಶಿವನಿಗೂ ಮತ್ತು ಚಂದ್ರನಿಗೂ ಮತ್ತು ಸೋಮವಾರಕ್ಕೂ ಏನು ಸಂಬಂಧ ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಸೋಮವಾರ ಶಿವನ ಪೂಜೆಗೆ ಮೀಸಲಾದ ದಿನ. ಚಂದ್ರನಿಗೆ ಮತ್ತು ಶಿವನಿಗೆ ಇರುವ ಸಂಬಂಧದ ಕುರಿತು ಒಂದು ಆಸಕ್ತಿದಾಯಕ ಪುರಾಣ ಕಥೆಯನ್ನು ಇಲ್ಲಿ ವಿವರಿಸಲಾಗಿದೆ ನೋಡಿ. ಹಿಂದೂ ಧರ್ಮದಲ್ಲಿ ಸೋಮವಾರ ಶಿವನನ್ನು ಪೂಜಿಸಲಾಗುತ್ತದೆ. ಹಿಂದೂಗಳು ತಮ್ಮ ಇಷ್ಟದ ದೇವರನ್ನು ಇತರ ಯಾವುದೇ ದಿನಗಳಲ್ಲಿ ಪೂಜಿಸಿದರೂ ಕೂಡ ಸೋಮವಾರದಂದು ಶಿವನ ಆರಾಧನೆಗೆ ಮೀಸಲು ಇರುತ್ತದೆ. ಸೋಮವಾರವನ್ನು ಹಿಂದಿಯಲ್ಲಿ ಸೋಮವಾರ್ ಎಂದು ಕರೆಯಲಾಗುತ್ತದೆ ಮತ್ತು ಇದರ ಅರ್ಥ ಚಂದ್ರನ ದಿನ. ಹಿಂದಿಯಲ್ಲಿ ಸೋಮ್ ಎಂದರೆ ಚಂದ್ರ ಎಂದು ಅರ್ಥ. ಸರಳವಾಗಿ ಹೇಳುವುದಾದರೆ ಸೋಮವಾರವು ಚಂದ್ರನಿಂದ ನಿಯಂತ್ರಿಸಲ್ಪಡುತ್ತದೆ. ಸೋಮ್ ಅಂದರೆ ಚಂದ್ರ ಮತ್ತು ಶಿವನಿಗೆ ಸಂಬಂಧಿಸಿದ ಆಸಕ್ತಿದಾಯಕ ದಂತಕಥೆ ಇದೆ. ಚಂದ್ರದೇವರು ರಾಜ ದಕ್ಷನ ಎಲ್ಲ 27 ದತ್ತು ಪುತ್ರಿಯರನ್ನು ವಿವಾಹವಾದರು. ಆ 27 ಪುತ್ರಿಯರೇ ಆಕಾಶದಲ್ಲಿ 27 ನಕ್ಷತ್ರಗಳಾಗಿ ಪ್ರತಿನಿಧಿಸುತ್ತಾರೆ. ಚಂದ್ರ 27 ರಾಜಕುಮಾರಿಯರನ್ನು ಮದುವೆಯಾಗಿದ್ದರೂ ಕೂಡ ರೋಹಿಣಿಗೆ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದನು. ಇದು ಅವಳ ಸಹೋದರಿಯರ ಕೋಪಕ್ಕೆ ಗುರಿಯಾಗುವಂತೆ ಮಾಡಿತು. ಚಂದ್ರನ ಈ ವರ್ತನೆ ಕಂಡು ರೋಹಿಣಿಯ ಒಡಹುಟ್ಟಿದವರು ತಮ್ಮ ತಂದೆಗೆ ಅಂದರೆ ದಕ್ಷ ರಾಜನಿಗೆ ದೂರು ನೀಡಿದರು. ಆರಂಭದಲ್ಲಿ ದಕ್ಷ ತನ್ನ ಉಳಿದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡದಂತೆ ಚಂದ್ರನನ್ನು ವಿನಂತಿಸಿದನು. ಆದರೆ ಪುನರಾವರ್ತಿತ ಎಚ್ಚರಿಕೆಗಳ ಹೊರತಾಗಿಯೂ ನಂತರವೂ ಕೂಡ ಅದೇ ಮುಂದುವರಿದಾಗ ರಾಜನು ತನ್ನ ಅಳಿಯನನ್ನು ಶಪಿಸಿದನು. ಚಂದ್ರನು ಕ್ರಮೇಣ ತನ್ನ ಹೊಳಪನ್ನು ಕಳೆದುಕೊಳ್ಳಲು ಮತ್ತು ಗಾತ್ರದಲ್ಲಿ ಕುಗ್ಗಲು ಪ್ರಾರಂಭಿಸಿದ. ನಂತರ ದಕ್ಷನ ಶಾಪವು ಅದರ ಪರಿಣಾಮಗಳನ್ನು ತೋರಿಸಲಾರಂಭಿಸಿತು. ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭಯದಿಂದ ಚಂದ್ರನು ಸಹಾಯಕ್ಕಾಗಿ ಬ್ರಹ್ಮದೇವನ ಬಳಿಗೆ ಧಾವಿಸಿದನು. ನಂತರ ಅವನು ಶಿವನನ್ನು ಪ್ರಾರ್ಥಿಸಬೇಕೆಂಬುದನ್ನು ಸೂಚಿಸಿದನು. ಭಕ್ತಿಯಿಂದ ಸಂತುಷ್ಟನಾಗುವ ತನಕ ಚಂದ್ರನು ತನ್ನ ಪ್ರಾರ್ಥನೆಯನ್ನು ಭಗವಾನ್ ಶಿವನಿಗೆ ಸಲ್ಲಿಸಿದನು. ಆದರೆ ದಕ್ಷನ ಶಾಪವು ಈಗಾಗಲೇ ಅದರ ಪರಿಣಾಮವನ್ನು ತೋರಿಸಿದ್ದರಿಂದ ಶಿವನು ಅದನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಕ್ರಮೇಣ ತನ್ನ ರೂಪವನ್ನು ಉಳಿಸಿಕೊಳ್ಳುವ ಶಕ್ತಿಯನ್ನು ಚಂದ್ರನಿಗೆ ಅನುಗ್ರಹಿಸಿದನು. ಆದ್ದರಿಂದ ಹುಣ್ಣಿಮೆಯ ದಿನದಂದು ಗಾತ್ರದಲ್ಲಿ ಬೆಳೆದು ದೊಡ್ಡವನಾಗಿರುತ್ತಾನೆ ಮತ್ತು ಸರಿಸುಮಾರು 15 ದಿನಗಳಿಗೊಮ್ಮೆ ಬರುವ ಅಮಾವಾಸ್ಯೆಯಂದು ಗಾತ್ರದಲ್ಲಿ ಚಿಕ್ಕವನಾಗುತ್ತಾ ಕಣ್ಮೆರೆಯಾಗುತ್ತಾನೆ. ಶಿವನು ಚಂದ್ರನನ್ನು ತನ್ನ ರೂಪವನ್ನು ಕಳೆದುಕೊಳ್ಳದಂತೆ ರಕ್ಷಿಸಿದ್ದರಿಂದ ಅವನನ್ನು ಸೋಮನಾಥ ಎಂದು ಕರೆಯುತ್ತಾರೆ. ಇದಲ್ಲದೆ ಚಂದ್ರಶೇಖರ ಎಂದೂ ಕೂಡ ಕರೆಯುತ್ತಾರೆ. ಏಕೆಂದರೆ ಚಂದ್ರನು ಶಿವನ ಜಡೆ ಮೇಲೆ ಇರುವುದನ್ನು ನೀವು ಕಂಡಿರಬಹುದು. ಅದಕ್ಕಾಗಿಯೇ ಚಂದ್ರಶೇಖರ ಎಂದು ಕರೆಯುತ್ತಾರೆ. ಚಂದ್ರನು ತನ್ನ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಶಿವನನ್ನು ಸೋಮವಾರ ಪೂಜಿಸಿರುವುದರಿಂದ ನಾವು ಕೂಡ ಸೋಮವಾರದಂದು ಶಿವನನ್ನು ಪೂಜಿಸಿ ನಮ್ಮೆಲ್ಲ ತೊಂದರೆಗಳನ್ನು ದೂರ ಮಾಡಿಕೊಳ್ಳುತ್ತೇವೆ ಎಂದು ನಂಬಲಾಗಿದೆ. ಅದಕ್ಕಾಗಿ ಶಿವನನ್ನು ಸೋಮವಾರ ಪೂಜಿಸಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.